ನಿಮ್ಮ ಮಗನೇ ಈ ಥರ ಮಾಡಿದ್ದಾನೆ ನಿಮಗೆ? ನನ್ನ ಮಗನೇ ಈ ಥರ ಮಾಡಿದ್ದಾನೆ ಅಂದರೆ ಮಗ ಎಲ್ಲರೂ ಹೇಳ್ತಾರೆ ಆಸ್ತಿ ಮಾಡಬಾರ್ದಾಗಿತ್ತು. ಅವ್ನಿಗೆ 18 ವರ್ಷಕ್ಕೆ ಬಂದಿಟ್ಕೊಂಡು ಆಸ್ತಿ ಮಾಡಿದ್ದೆ ನಾನು. ಯಾಕೆಂದರೆ ವ್ಯವಹಾರ ಕಲ್ಸ್ಕೊಂಡು ಹೋಗ್ಬೇಕು, ಜೊತೆಲಿ ಅವನು ವ್ಯವಹಾರ ಕಲ್ತ್ಕೊಳ್ಳಿ ಅಂದ್ಬಿಟ್ಟು. ನನಗೆ ಒಬ್ಬನೇ ಮಗ ಒಬ್ಬನೇ ಮಗಳು. ಬಟ್ ಅವನು ಅದನ್ನು ದುರುಪಯೋಗ ಮಾಡ್ಕೊಂಡ. ಎಲ್ಲರೂ ಹೇಳ್ತಾರೆ ನೀನು ಆಸ್ತಿ ಮಾಡಿ ತಪ್ಪು ಮಾಡಿದೆ, ನೀನು ಆಮೇಲೆ ಮಾಡಬೇಕಾಗಿತ್ತು ಅಂತ. ನಾನೇನು ತಪ್ಪು ಮಾಡಿಲ್ಲ, ಈಗಲೂ ಅದನ್ನು ಸಮರ್ಥಿಸ್ಕೊತೀನಿ. ಕಾರಣ ಏನಂತಂದರೆ ಎಲ್ಲ ಮಕ್ಕಳು ಹಿಂಗಾಗಲ್ಲ, ಒಳ್ಳೆ ಮಕ್ಕಳು ಇರ್ತಾರೆ. ಹಂಗನ್ಬಿಟ್ಟು ಯಾರು ಆಸ್ತಿ ಬರೀಬೇಡಿ ಅಂತ ಹೇಳೋಕೆ ಹೋಗಲ್ಲ ನಾನು. ಇಂಥ ಕೆಟ್ಟ ಮಗ ಯಾರಿಗೂ ಬೇಡ. ನಾನು ಕಾಸಿಗೆ ಹೋಗಿ ತಲೆ ಬಳಸ್ಕೊಂಡ್ಬಿಡ್ತೀನಿ, ಅಷ್ಟು ಚಿತ್ರಹಿಂಸೆ ಕೊಟ್ಟವ್ನು ನನಗೆ. ಇದು ಹೇಳ್ತಾ ಇರೋದು ಸ್ಯಾಂಪಲ್ ನಿಮಗೆ. ಕೊಡಬಾರ್ದೇರು ಹಿಂಸೆ ಕೊಟ್ಟವ್ನು ನನಗೆ. ಏನೇನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡಿ ಕೊನೆಗೆ ಇದನ್ನು ತಗೊಬಂದು ಮಾನಹಾನಿ ಮಾಡೋಕೆ ಹೋಗಿ ಅದು ಮಾಡೋದಿಲ್ಲ, ಸೊತೋಗ್ಬಿಡ್ಲಿ ಅವನು, ಇಲ್ಲ ಅಂದರೆ ದುಡ್ಡು ಕೊಡಲಿ ಅಂತ ಮಾಡ್ದೆ. ನಾನು ಅದಕ್ಕೆ ಸವಾಲಾಗಿ ತಗೊಂಡು ನನ್ನ ಜೊತೆಲಿ ನನ್ನ ಹಿತೈಷಿಗಳೇನಿದ್ರು ಎಲ್ಲರೂ ಹೇಳಿದ್ರು ನೀವೇನು ಇದು ಮಾಡ್ಕೋಗ್ಬೇಡಿ, ನೀವು ವಿಚಲಿತರಾಗಬೇಡಿ, ನೀವು ಇದ್ದೀವಿ, ನಿಮ್ಮ ಒಳ್ಳೆ ಕೆಲಸಗಳು ನಿಮ್ಮ ಕಾಪಾಡ್ತೇವೆ, ನಾವು ಇದ್ದೀವಿ ಅಂತೆಲ್ಲ ಹೇಳಿ ಎಲ್ಲ ಜೊತೆಲಿ ನಿಂತಿದ್ದಾರೆ. ಹಂಗಾಗಿ ನಾನು ಪ್ರಕರಣ ದಾಖಲು ಮಾಡಿದ್ದೀನಿ ಸರ್. ಪ್ರಣಾಮ್ ಅಂತ. ಪ್ರಣಾಮ್ ಅವ್ರ ಹೆಸರಲ್ಲಿ ಒಂದು ಬಸ್ಸು ಮಾಡಿದ್ರಿ? ಬಸ್ ಇತ್ತು, ಅವನ ಹೆಸರಲ್ಲೇ 2 ಊರು ಕಟ್ಟಿದ್ದು. ಈಗ ಊರ ಹೆಸರನ್ನೂ ನಾವು ಅಳಿಸಿ ಅದಕ್ಕೆ ರಾಣೇಶ್ವರಿ ಅಂತ ಕಂಪ್ನಿ ಹೆಸರನ್ನ ಇಟ್ಟಿದ್ದೀವಿ ಸರ್. ಅವನ ಹೆಸರಲ್ಲೇ ಊರು ಕಟ್ಟಿದ್ದು, ಅವನ ಹೆಸರಲ್ಲೇ ಕರೆಂಟ್ ಬಿಲ್ ಇತ್ತು, ವೋಟ್ರ್ ಕಾರ್ಡ್ ಇತ್ತು, ಆಧಾರ್ ಕಾರ್ಡ್ ಇತ್ತು. ಒಬ್ಬ ತಂದೆಯಾಗಿ ಮಕ್ಕಳು ತಂದೆಗೆ ಹೆಸರು ತಂದು ಕೊಡಬೇಕು. ನನ್ನ ಹೆಸರು ಹಿಂದೆ ಬಸ್ ಸತೀಶ್ ಅಂತ ಕರಿತಿದ್ರು ಮದ್ದೂರು ಟೌನಲ್ಲಿ. ಇದೆಲ್ಲ ಆದಮೇಲೆ ನಾನು ಊರು ಕಟ್ಟಾದ್ಮೇಲೆ ಪ್ರಣಾಮ್ ಸತೀಶ್ ಅಂತ ಕರೆಗೆ ಶುರು ಮಾಡಿದರು. ಅವನ ಹೆಸರನ್ನ ನನ್ನ ಕರಿತಿದ್ರು. ನಾವು ಊರು ಪ್ರಣಾಮ್ ಸತೀಶ್ ಅಂತ ಹೆಸರಿಟ್ಟಿದ್ದಕ್ಕೆ ಅದಕ್ಕೆಲ್ಲ ಅವನು ಅಯೋಗ್ಯ ಮಸಿ ಬೆಳೆದ. ಅದಕ್ಕೆ ನನಗೆ ಅವನು ಏನು ಕೊಟ್ಟರು ಸಾಲ್ತಿರಲ್ಲ. ಅದು ತಂದೆಯಾಗಿ ಜನ್ಮ ಕೊಟ್ಟಿರೋದಕ್ಕೂ ನನ್ನ ಬಿಟ್ಬಿಡಪ್ಪ ಅಂದರೂ ಕೇಳಿಲ್ಲ ನನಗೆ. ಈ ಹಿಂಸೆ ಕೊಡಬೇಡ ಕಣೆ ನನಗೆ ಎಲ್ಲ ಆದಮೇಲೆ ಎಲ್ಲ ಜನಗಳಿಗೆ ಸೈಟ್ ಕೊಟ್ಟು ಎಲ್ಲ ಇದು ಮಾಡ್ಬಂದ್ರೂ ಕೇಳಲಿಲ್ಲ ಅವನು. ನಾವು ಏನೇನು ಅಡ್ವಾನ್ಸ್ ತಗೊಂಡಿದ್ದೆ ಸೈಟ್ಗಳಿಗೆ ಅವೆಲ್ಲನೂ ಜನ ಬಂದು ಗಲಾಟೆ ಮಾಡಲಿ, ಇವ್ರಿಗೆ ಹೊಡೀಲಿ ಅಂತ ಅಂದ್ಬಿಟ್ಟು ಎಲ್ಲನೂ ನಮ್ಗೆ ಕೇಳ್ದೆ ಮಾರ್ಕೊಟ್ಟೋದ. ಇಂಥ ಮಗ ಯಾರಿಗೂ ಬೇಡ ಸರ್, ಇಂಥ ಮಗ ಯಾರಿಗೂ ಬೇಡ, ಯಾರಿಗೂ ಹುಡ್ಬಾರ್ದು. ಹಾಂ.